ಹಾಯ್ ಫ್ರೆಂಡ್ಸ್, ಇವಾಗ ನೋಡ್ರಿ ನಾನು ಮನೆಯಲ್ಲೇನ ಈಸಿಯಾಗಿ ನಾವು ಹೆಣ್ಮಕ್ಳಿಗೆ ಮದ್ರಂಗಿ ಅಂತಂದ್ರೆ ಎಲ್ಲರಿಗೂ ಯಾರಿಗೂ ಇಷ್ಟ ಇರಲ್ರಿ, ಎಲ್ಲರಿಗೂ ಇಷ್ಟ ಇರ್ತೈತಿ. ಹಾಗಾಗಿ ಮನೆದೊಳಗನ ಕೇವಲ ಸ್ವಲ್ಪ ಸಾಮಗ್ರಿದೊಳಗೆ ಮೆಹಂದಿ ಹೇಗೆ ರೆಡಿ ಮಾಡೋದು ಅಂತಂದು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬರ್ರಿ ನೋಡೋಣ. ಇಲ್ಲಿ ನಾನು ಒಂದು ಚಾ ಡಬ್ರಿ ಹಾಕಿಟ್ಟಿನಿ. ಇದಕ್ಕೆ ನೀರು ಹಾಕೊಳ್ಳೋಣ. ಸ್ವಲ್ಪ ಹಾಕೊಳ್ಳೋಣ್ರಿ ನೀರು ಹಾಕೊಂಡಿದ್ಮೇಲೆ ಇದಕ್ಕೆ ಮೇನ್ ಸಾಮಗ್ರಿ ಏನಪ್ಪ ಅಂತಂದ್ರೆ ಲವಂಗ ನೀವು ಎಷ್ಟು ಹಾಕ್ತೀರಿ ಅಷ್ಟು ಮೆಹಂದಿ ಗ್ರೋ ಬರುತ್ತೆ. ಹಾಗಾಗಿ ನಾನು ಲವಂಗ ಸ್ವಲ್ಪ ಜಾಸ್ತಿನ ಹಾಕಿದ್ದೀನಿ. ಸ್ವಲ್ಪ ನೀರದೊಳಗೆ ಕುದಿಲಿರಿ. ಅದು ಲವಂಗ ಕುದ್ದ ಮೇಲೆನ ನೀವು ನೆಕ್ಸ್ಟ್ ಸಾಮಗ್ರಿನ ಆ್ಯಡ್ ಮಾಡ್ಕೊಳ್ಳೋಕೆ ಈಸಿ ಆಕೈತ್ರಿ. ಹಾಗಾಗಿ ಇವಾಗ ಲವಂಗ ನೀರದೊಳಗೆ ಕುದಿಲಿರಿ. ಈಗ ಅದು ನೋಡ್ಬೋದ್ರಿ ನೀವಿಲ್ಲಿ ಲವಂಗದ ಕಲರ್ ಯಾವ ರೀತಿ ಬಿಡ್ತಿದೆ ಅಂತಂದು. ಲವಂಗದ ಈ ರೀತಿ ಕಲರ್ ಬಿಡಾತೈತಿ ಅಂತ ಅಂದ್ಕೊಳ್ಳೆ ನಾವು ಚಹಾ ಪುಡಿನ ಆ್ಯಡ್ ಮಾಡ್ಕೋಬೇಕ್ರಿ. ನಾವು ಮಾಡಿದಂತಹ ಮೆಹಂದಿ ಕೋನ್ ರೆಸಿಪಿ ನೀವು ನೋಡಿ ಮಾಡಿರಿ, ಸೂಪರ್ ಆಗಿರ್ತೈತೆ ರೀ. ನಿಮ್ಮ ಕೈ ಕೆಂಪಗಾಕೈತೆ ನೋಡಿರಿ ಫ್ರೆಂಡ್ಸ್. ಹಾಗಾಗಿ ನೀವು ಚಹಾ ಪುಡಿ ಎಷ್ಟು ಹಾಕಿರಿ ಅಷ್ಟು ಚಲೋ ರೀ. ಹಾಗಾಗಿ ನಾನು 2 ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಚಹಾ ಪುಡಿ ಹಾಕಿದೆ. ಆಮೇಲೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ. ನೀವೇನು ಪೈಕಿ ಚಹಾ ಮಾಡತ್ತಾಳೇನು ಅಂತ ತಿಳ್ಕೊಬೋದು ರೀ. ಆದ್ರೆ ಚಹಾ ಮಾಡತ್ತಿಲ್ಲ ರೀ, ನಾನು ಮೆಹಂದಿ ಮಾಡತ್ತೀನಿ. ಇವಾಗ ಕುದಿಲಿರಿ. ಈಗ ನಮಗೆ ಒಂದು 5 ರಿಂದ 10 ನಿಮಿಷ ಮಟ್ಟ ಚಹಾ ಕುದಿಬೇಕ್ರಿ ಅದು. ಹಾಗಾಗಿ ನಾವು ಸ್ಲೋ ಫ್ಲೇಮ್ದೊಳಗೆ ಇಟ್ಕೊತೀವಿ ರೀ. ಲೋ ಫ್ಲೇಮ್ದೊಳಗೆ ಇಟ್ಕೊಂಡು ನಾನು ಚಾನ ಚಲೋತ್ನಾಗ ಕುದಿಸ್ತೇನೆ ನೋಡ್ರಿ. ಇಲ್ಲಿ ನೋಡ್ಬೋದು ರೀ ನೀವು, ನಮ್ಮದು ಚಹಾ ಕುದಿಯತೈತಿ. ಚಹಾ ಎಲ್ಲಿವರೆಗೂ ಕುದಿಬೇಕಪ್ಪ ಅಂತಂದ್ರೆ ಚಹಾ ಸ್ವಲ್ಪ ಕಡಿಮೆ ಆಗ್ಬೇಕ್ರಿ. ಕುದ್ದು ಸ್ವಲ್ಪ ಕಡಿಮೆ ಆಗಬೇಕು. ಅಲ್ಲಿವರೆಗೂ ನಾವು ಕುದಿಸ್ಕೊಳ್ಳೋಣ್ರಿ. ನೋಡ್ಬೋದು ನೀವು ಇಲ್ಲಿ ನಮ್ಮದು ಚಹಾ ಯಾವ ರೀತಿ ಕಲರ್ ಬಿಡಾತೈತಿ ಅಂತಂದ್ರೆ ಲವಂಗದ ಕಲರ್ ಇದೆ. ಲವಂಗ ಆಮೇಲೆ ಚಹಾ ಪುಡಿ ನಾವೇನು ಹಾಕ್ಯವಲ್ಲ ಅದ್ರ ಕಲರ್ ಬಿಡಾತೈತೆ. ಅದು ಇನ್ನೊಂದು ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳೋಣ್ರಿ. ಆಮೇಲೆ ನಮ್ದು ನೆಕ್ಸ್ಟ್ ಸ್ಟೆಪ್ ರೆಡಿ ಮಾಡ್ಕೊಳ್ಳೋಣ ನಾವು. ಇಲ್ಲೇ ನಮ್ದು ಚಹಾ ಚಲೋತ್ನಾಗ ಕುದೀತ್ರಿ. ಇವಾಗ ನಾವು ಗ್ಯಾಸ್ನ ಆಫ್ ಮಾಡ್ಕೊಳ್ಳೋಣ. ಗ್ಯಾಸ್ನ ಆಫ್ ಮಾಡಿಕೊಂಡು ನಾನಿಲ್ಲಿ ಒಂದು ಬಟ್ಲ ತೊಗೊಂಡೇನಿ ರೀ. ಈ ಬಟ್ಲದೊಳಗೆ ನಾನು ನಮ್ದು ಚಹಾ ಏನೈತಿ ಸೋಸ್ತೇನೆ ರೀ. ಸೋಸ್ಕೋಬೇಕ್ರಿ ಚಹಾ. ನಾವು ಡೈರೆಕ್ಟ್ಲಿ ಆ್ಯಡ್ ಮಾಡ್ಕೋಬಾರ್ದು ರೀ. ಈ ಮೆಹಂದಿ ಏನು ಮಾಡ್ಕೋಬೇಕಪ್ಪ ಅಂತಂದ್ರೆ ಇದನ್ನು ಸ್ವಲ್ಪ ಹೊತ್ತು ಬಿಡ್ಬೇಕ್ರಿ ತಣ್ಣಗಾಗಕ್ಕೆ ಚಹಾ ಪುಡಿ. ನಮ್ಮದು ಚಹಾ ಏನೈತ್ರಿ ಇವಾಗ ನಾವೇನಿದು ತಗೊಂಡೇವಲ್ರಿ ಇದು ತಣ್ಣಗಾಗಕ್ಕೆ ಬಿಡ್ಬೇಕ್ರಿ. ತಣ್ಣಗಾಗಕ್ಕೆ ಬಿಟ್ಮೇಲೆ ನಾವು ನೆಕ್ಸ್ಟ್ ಕೆಲಸ ಮಾಡ್ಬೋದು. ಬಿಸಿ ಇದು ಹಾಕ್ಬಿಟ್ಟು ಅಂತಂದ್ರೆ ನಮ್ದು ಕೆಲಸ ಕೆಡ್ತೈತ್ರಿ. ಹಾಗಾಗಿ ತಣ್ಣಗಾಗಕ್ಕೆ ಬಿಡೋಣ್ರಿ. ಈಗ ಇಲ್ಲಿ ನಾನು ನೆಕ್ಸ್ಟ್ ಇದು ತೊಗೊಂಡೆ ನೋಡ್ರಿ, ಹೀನಾ ಮೆಹಂದಿ ಪೌಡರ್ ಅಂತಂದು. ಇದು ಏನು ಮಾಡಬೇಕು ಅಂತಂದ್ರೆ ಪ್ಯಾಕ್ ಹಚ್ಕೊಂಡ್ರಿ. ಇಲ್ಲಿ ನಾನು ಸ್ವಲ್ಪ ಮೆಹಂದಿ ಪೌಡರ್ ಹಾಕ್ಕೊಂತೀನಿ ರೀ. ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಒಂದ್ಸಲ. ಈ ರೀತಿ ಮಿಕ್ಸ್ ಮಾಡಿದ್ಮೇಲೆ ಅರ್ಧ ಲಿಂಬೆಹಣ್ಣು ತೊಗೊಂಡಿಂಟು ನಾನು. ಲಿಂಬೆಹಣ್ಣು ರಸ ಹಾಕ್ಕೊಳ್ಳೋಣ್ರಿ ಇದ್ರಕ್ಕೆ. ಇದು ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಇಲ್ಲಿ ನಮ್ದು ಇದು ತಣ್ಣಗಾತ್ರಿ. ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಹಾಕಿ ಮಿಕ್ಸ್ ಮಾಡೋಣ್ರಿ. ಇಲ್ಲ ನೋಡ್ರಿ, ನಾನು ಈ ರೀತಿ ಮಿಕ್ಸ್ ಮಾಡತ್ತೀನಲ್ರಿ. ಇದೇ ರೀತಿ ಮಿಕ್ಸ್ ಮಾಡ್ಬೇಕ್ರಿ ನೀವು. ನೋಡ್ಬೋದ್ರಿ ಇಲ್ಲಿ ನೀವು. ಇವಾಗ ಏನು ಮಾಡೋದಪ್ಪ ಅಂತಂದ್ರೆ ಒಂದು 10 ರಿಂದ 15 ನಿಮಿಷ ಇದನ್ನು ಬಿಡೋಣ್ರಿ ಹಂಗೆ. ಇಲ್ಲಿ ನೋಡ್ರಿ, ನಾನು ಮೆಹಂದಿ ಕೋನ್ ಮಾಡೋಕೆ ಕೋನ್ ರೆಡಿ ಮಾಡೋಕೆ ಪೇಪರ್ನ ತೊಗೊಂಬಂದೇನಿ ರೀ. ಇವಾಗ ಕೋನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ರಿ, ಇವಾಗ ನಾನು ಕೋನ್ ರೆಡಿ ಮಾಡಿದೆ. ಇದ್ರೊಳಗೆ ಮೆಹಂದಿ ಹಾಕ್ಕೊಳ್ಳೋಣ್ರಿ. ಒಂದು 15 ರಿಂದ 20 ನಿಮಿಷ ಮಟ್ಟ ನಾವು ಬಿಟ್ಟಿದ್ದೀರಿ. ಇದು ಇಲ್ಲಿ ನೋಡ್ರಿ, ಇವಾಗ ನಾವು ಮೆಹಂದಿ ಕೋನ ರೆಡಿ ಮಾಡಿದ್ವಿ. ಇವಾಗ ನಾನು ಹಚ್ಕೊತೀನಿ ರೀ. ಇದು ಹೆಂಗೆ ಆಕೈತಿ ಅಂತಂದು ನೋಡೋಣ. ಇವಾಗ ನಾನು ಏನು ಇದು ಡಿಸೈನ್ ತೊಗೊಳತ್ತೀನಿ ರೀ. ಹಂಗೆ ಸಿಂಪಲ್ ಗೋಲ್ಡ್ ಟಿಕ್ಕಿ ತೊಗೊಳತ್ತೀನಿ. ಇಲ್ಲಿ ನೋಡ್ರಿ, ಇವಾಗ ನಾನು ಮೆಹಂದಿ ಹಚ್ಚಿದೆ, ಹಚ್ಕೊಂಡೆ. ಆಮೇಲೆ ಇಲ್ಲಿ ಅರಿಶಿನ ಹಚ್ಕೊಳ್ಳ ಅಂತ ನೋಡ್ರಿ.
ಅರ್ಷದ್ ಮಸ್ತ್ ಆತ್ ನೋಡ್ರಿ. ಆರಿಪ ಏನು ವಿಶೇಷ? ಮೆಹಂದಿ ಮನ್ಯಾಗ ತಯಾರು ಮಾಡಿಬಿಟ್ಟೇನ ಅದನ್ನ? ಕೋನ್ ನೀನ ತಯಾರು ಮಾಡಿದ್ದೇನ? ಅದು ಕೋನ ರೆಡಿ ಮಾಡೀನಿ. ಹ್ಞೂ ಇದ್ರೊಳಗೆ ಅದು ಲಿಂಬೆ ಬೀಜ ಸಿಕ್ಕಾಕೊಂಡ್ಬಿಟ್ಟೈತಿ. ಅಯ್ಯ ನೋಡಿ ಇದು ಮಾಡ್ಬೇಕು. ನಿಂಬೆಹಣ್ಣು ಬೀಜ ಇರ್ಲಾರ್ದಂಗೆ ಇದನ್ನ ಮಾಡ್ಬೇಕು, ಹಾಕ್ಬೇಕಾಗಿತ್ತು ಅದ್ರ ರಸ ಅದ್ರೊಳಗೆ. ಹರ್ಷಿಯ ನೀನು ಹಚ್ಕೊಂಡ್ಯಾ? ಅಷ್ಟು ಕೆಂಪಗಾಗೈತೆ ಆಗಲಿಗೆ. ಚಲೋ ಆತು ಬಿಡುವ.